ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾವು ಭಾರತೀಯ ಸೇನೆಯ 3 ಪಡೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ಭೂಸೇನೆ. ಭಾರತೀಯ ಭೂಸೇನೆಯ ದಿನ ಜನವರಿ 15. ಮುಖ್ಯಸ್ಥರ ಪದನಾಮ ಜನರಲ್. ಅಧಿಕಾರ ಅವಧಿ 3 ವರ್ಷ ಅಥವಾ 62 ವರ್ಷ ವಯಸ್ಸು. ಯಾವುದು ಮೊದಲು ಅದು ಅನ್ವಯವಾಗುತ್ತದೆ. ನೇಮಕ ಮಾಡುವವರು ಪ್ರಧಾನಿ ನೇತೃತ್ವದ ನೇಮಕಾತಿ. ಸಂಪುಟ ಸಮಿತಿಯ ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಉಪೇಂದ್ರ ದ್ವಿವೇದಿ. ಭಾರತೀಯ ವಾಯುಪಡೆ. ಭಾರತೀಯ ವಾಯುಪಡೆಯ ದಿನ ಅಕ್ಟೋಬರ್ 8. ಮುಖ್ಯಸ್ಥರ ಪದನಾಮ ಏರ್ ಚೀಫ್ ಮಾರ್ಷಲ್. ಅಧಿಕಾರ ಅವಧಿ 3 ವರ್ಷ ಅಥವಾ 62 ವರ್ಷ ವಯಸ್ಸು. ಯಾವುದು ಮೊದಲೋ ಅದು ಅನ್ವಯವಾಗುತ್ತದೆ. ನೇಮಕ ಮಾಡುವವರು ಪ್ರಧಾನಿ ನೇತೃತ್ವದ ನೇಮಕಾತಿ ಸಮಿತಿಯ ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ. ಭಾರತೀಯ ನೌಕಾಪಡೆ. ಭಾರತೀಯ ನೌಕಾಪಡೆಯ ದಿನ ಡಿಸೆಂಬರ್ 4. ಮುಖ್ಯಸ್ಥರ ಪದನಾಮ ಅಡ್ಮಿರಲ್. ಅಧಿಕಾರ ಅವಧಿ 3 ವರ್ಷ ಅಥವಾ 62 ವರ್ಷ ವಯಸ್ಸು. ಯಾವುದು ಮೊದಲು ಅದು ಅನ್ವಯವಾಗುತ್ತದೆ. ನೇಮಕ ಮಾಡುವವರು ಪ್ರಧಾನಿ ನೇತೃತ್ವದ ನೇಮಕಾತಿ ಸಂಪುಟ ಸಮಿತಿಯ ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ದಿನೇಶ್ ಕುಮಾರ್ ತ್ರಿಪಾಠಿ. ಭಾರತದ ರಾಷ್ಟ್ರಪತಿಗಳು ಭಾರತೀಯ ಸೇನೆಯ 3 ಪಡೆಗಳ ಮಹಾದಂಡನಾಯಕರಾಗಿರುತ್ತಾರೆ. ಪ್ರಸ್ತುತ 3 ಪಡೆಯ ಮಹಾದಂಡನಾಯಕರು ದ್ರೌಪದಿ ಮುರ್ಮು. ಭಾರತೀಯ ಸೇನೆಯ 3 ಪಡೆಗಳಲ್ಲಿ ಸಮನ್ವಯ ಸಾಧಿಸಲು ಚೀಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಲಾಗಿದೆ. ಪ್ರಸ್ತುತ ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್. ಇವರು 2ನೇ ಚೀಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ದಾರೆ. ಮೊದಲ ಚೀಫ್ ಡಿಫೆನ್ಸ್ ಸ್ಟಾಫ್ ಆಗಿ ಬಿಪಿನ್ ರಾವತ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಥ್ಯಾಂಕ್ ಯು.